ಕೊಡೋದ್ ಕಲೀರಲೇ ಫಸ್ಟ್ ಲೇ ಕರ್ಕೊಂಬ ಕೊಡ್ಬೇಕು ಇವತ್ತು. ಆಟ ಆಡ್ತಾರೆ. ಸಾಲ ಕೊಡ್ತಾ ಇದ್ದೆ ಬಡ್ಡಿಗೆ ದುಡ್ಡು 2% ಅಷ್ಟೇ ಕೊಡ್ತಾ ಇದ್ದಿದ್ದು. ಈಸ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ವಾ? ನಾನು ತಲೆ ಕೆಟ್ಬಿಟ್ಟು ಹಾಸ್ಪಿಟ್ಲ್ ಒಳಗಿದ್ದೆ. ವಾಪಸ್ ಬಂದ್ಮೇಲೆ ಎಲ್ಲ ಬರ್ದಿಟ್ಕೊಂಡಿದೀನಿ ಯಾರು ಎಷ್ಟು ಕೊಡ್ಬೇಕಂತ. ತಪ್ಪ ನಾನು ಮಾಡಿರೋದು? ತಪ್ಪಿಲ್ಲ. ಟೈಮ್ ಸರಿಯಾಗಿ ಕೊಟ್ಟಿದ್ದನ್ನು ವಾಪಸ್ ಕೊಡ್ಬೇಕು, ಹೌದಾ? ಇವ್ರಿಗೆಲ್ಲ ನಾವ್ ಹೇಳ್ತೀವಲ್ಲ, ಮನೆಗ್ ಬರ್ತೀನಿ, ನಿಮ್ಮ ಅಪ್ಪನಿಗೆ ಎತ್ತಿಡ ಕೇಳು. ಹೋಗ, ಏನ್ ನೋಡ್ತೀಯಾ? ನೋಡು, ಒಂದ್ ಕಡೆಯಿಂದ ಎಲ್ಲಾರು ಕೊಟ್ಕೊಂಡ್ ಬಂದಿದೀನಿ, ಜ್ಞಾಪಿಸ್ಕೋಬೇಕು ಅಲ್ವಾ? ದುಡ್ಡು ಕೊಟ್ಟಿ ಟೈಮ್ಗೆ. ಈಗ ನೋಡು, ನೀನ್ ನನ್ಗೆ ದುಡ್ಡು ಕೊಟ್ಟಿರ್ತೀಯ, ಒಂದ್ 10,000 ಕೊಟ್ಟಿರ್ತೀಯ. 2 ತಿಂಗಳು ಬಿಟ್ಬಿಟ್ಟು 2% ಅಂದ್ರೆ ಎಷ್ಟು ಕೊಡ್ಬೇಕು ನೀನು? ಅರ್ಥ ಮಾಡ್ಬೇಕು. ಮಾಡ್ಕೊಳ್ಳೋದಿಲ್ಲ ಅವ್ರು. ನೋಡು, ನಾವು ವೆಂಕಟೇಶ್ವರ ಅಂತ ಅಂಗಡಿ ಇಟ್ಟವನಲ್ಲ, ಚಿಲ್ಲರೆ ಅಂಗಡಿಯಲ್ಲಿ, ಅವ್ನು ನೋಡು 600 ರೂಪಾಯಿ ಕೊಡ್ಬೇಕಾಗಿತ್ತು. 30 ರೂಪಾಯಿ ಬಡ್ಡಿ ಹಾಕಿ ಕೊಟ್ಟವನು ಅಷ್ಟೇ, ಮಿಕ್ಕಿದ್ ಕೊಡ್ಬೇಕು. ತಲೆ ಕೆಟ್ಟವನ್ ಸುಮ್ನೆ ಇದ್ದು ಬಿಟ್ರೆ ಅಲ್ವಾ? ಅದಕ್ಕೆ ಒಂದ್ ಕಡೆಯಿಂದ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು. ತಲೆ ಕೆಟ್ಟ ಹುಚ್ಚ ಅಂದ್ಬಿಟ್ಟು ನನ್ಗೆ ಕೊಡದಿದ್ರೆ ನಾನ್ ಬಿಡೋದಿಲ್ಲ. ನಾನು ಹುಚ್ಚ ಅಲ್ಲ, ನಾನು ಹುಚ್ಚ ಆಗಿರ್ಬೋದು, ಏಟ್ ಬಿದ್ದು, ಆದ್ರೆ ಎಲ್ಲ ನೆನಪಿರುತ್ತೆ ನನಗೆ. ಆಟ ಆಡ್ತೀರಾ? ಯಾವ್ದಿದು ಅಂಗಡಿ? ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೋಬೇಕು. ಕಿಶನ್ ಅಲ್ವಾ ನೀನು? 35,000 ನಿಂದು. ನಮ್ದು ಯಾವ್ದಿಲ್ಲ. ಅಲೋ, ನಿನಗ್ ನಾನ್ ಕೊಟ್ಟಿದ್ನಲ್ಲ ಅದು ಕೊಡಪ್ಪ. ಎಲ್ಲಾರು ಹುಚ್ಚ ಮಾಡ್ಬಿಟ್ರ ನನ್ನ. ದುಡ್ಡು ಯಾರ್ ದುಡ್ಡು? ನಾನ್ ನೀನ್ ಕೊಟ್ಟಿದ್ನಲ್ಲ ಬಡ್ಡಿಗೆ ದುಡ್ಡು. ನಂಗೆ ಯಾವಾಗ 40,000 ರೂಪಾಯಿ ಕೊಟ್ಟಿದ್ದೀನಿ ನಾನು. ಹುಚ್ಚ ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚೆ ನಾನು ನೀನ್ ಕೊಟ್ಬಿಟ್ಟು ಹೋಗಿದ್ನಲ್ವಾ? ನಾನ್ ಬಂದ ಮೇಲೆ ಏನ್ ಗೊತ್ತಿಲ್ಲ ಬಿಡು ನಮ್ಗೆ. ಅಯ್ಯೋ, ಎಲ್ಲರೂ ಹಿಂಗೆ ಅಂದ್ಬಿಟ್ರೆ ಅವನು ಗೊತ್ತಿಲ್ಲ ಅಂತಾನೆ, ನೀನು ಗೊತ್ತಿಲ್ಲ ಅಂತ್ಯ. ದುಡ್ಡು ಯಾರು ಕೊಡ್ತಾರ ನನ್ಗೆ? ಸ್ವಾಮಿ, ನೀವು ಬಂದಿರೋದು ನಮ್ಮ ಅಂಗಡಿಗೆ ಫಸ್ಟ್ ಸತಿ, ನೋಡಿರೋದು ನಾನು ಫಸ್ಟ್ ಸತಿ. ಏನ್ ಮಾತಾಡ್ತೀಯಪ್ಪ ನೀನು? ಯಾರಿಗೆ ಹೇಳ್ತೀರಾ? ರಾಜಣ್ಣ, ಯಾರಿಗ್ ಮಾತಾಡ್ತಾ ಇದ್ಯಾ ನೀನು? ನಾವ್ ಯಾರು ಜೊತೆಗೆ ಇಲ್ಲ ಗುರು. ನಿನ್ಗೆ ಗೊತ್ತಿಲ್ಲ ನಾನು ಯಾರು, ನಾವ್ ಯಾರು? ನೀನ್ ನನ್ಗೆ ಹುಚ್ಚನ್ ತರ ಮಾಡ್ತಾ ಇದ್ಯಾ ನನಗೂ. ನೀನು ಅವನ್ ಮೇ ಅಮಾರಿಸ್ದ ಅಂತ ನೀನು. ಸ್ವಾಮಿ, ನೀನ್ ಹೋಗೋ ಸುಮ್ನೆ. ಎಲ್ಗೋಗ್ಲಿ ದುಡ್ಡು ನಂದು? ನಿಮ್ ಮನೆಗೆ ಹೋಗು ಅಷ್ಟೇ. ಇಂಟ್ರೆಸ್ಟ್ ಆದ್ರೂ ಕಟ್ಟು ಅಟ್ಲೀಸ್ಟ್. ಯಾರು ಇಂಟ್ರೆಸ್ಟ್? ಯಾರಿಗೆ ಹೇಳ್ತಾ ಇದೀರ ನೀವು? ನೋಡು, ಅವ್ನು ಹುಚ್ಚ ಅನ್ಬೋದು, ಇವ್ರು ಹುಚ್ಚ ಅನ್ಬೋದು. ದುಡ್ಡು ಕೊಟ್ರೇನ್ರಿ ನೀವು? ಕೊಟ್ಟಿದ್ದೀರಾ? ಹೋಗಿ ಕೊಡ್ರಿ, ದುಡ್ಡು ಕೊಡ್ರಿ. ಏನ್ ದುಡ್ಡು ಗುರು? ಸುಮ್ನೆ ಹೋಗೋ ನೀನು. ಅಲ್ಲಪ್ಪ, ನನ್ ದುಡ್ಡೆಲ್ಲಪ್ಪ, ನಾನ್ ಕೊಟ್ಟಿದ್ ದುಡ್ಡು. ಯಾಕೆ ಕೊಟ್ಟಿದ್ದು ಗುರು? ನಿನ್ಗೆ ಕೊಟ್ಟಿದ್ದೆ. ಇಬ್ರು ಊಟ ಮಾಡಿದ್ದು ಮರ್ತು ಬಿಟ್ಟ ನೀನು? ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ನಿನಗೆ ಹೋಟ್ಲಲ್ಲಿ ನಾನೇ ಕೊಟ್ಟಿದ್ದೀನಿ 40,000. ಯಾವ ಹೋಟ್ಲಲ್ಲಿ? ಇದು ರೇಷನ್ ಅಂಗಡಿ. ಯಾವ ಹೋಟೆಲ್? ಬೇರೆ ಹೋಟೆಲ್ಗೆ ಹೋಗೋ. ಅಲ್ಲಪ್ಪ, ರೇಷನ್ ನಿನ್ ದುಡ್ಡು ಇಸ್ಕೊಂಡಿದ್ರೆ ಬಡ್ಡಿ ದುಡ್ಡು ಕೊಡು. ನನ್ ಬಡ್ಡಿ ದುಡ್ಡು. ಬಡ್ಡಿ ಯಾವ್ದಿಲ್ಲ, ಏನಿಲ್ಲ. ಅಣ್ಣ, ಏನ್ ನ್ಯಾಯ ನೋಡಿ ಸಾರ್. ಏನಾಗಲ್ಲ, ಇವ್ರು ಹೇಳ್ತಾರೆ ದುಡ್ಡು ಕೊಡು ಅಂತ. ನಾವ್ ಏನಕ್ಕೆ ದುಡ್ಡು ಕೊಡೋದು? ದುಡ್ಡು ನೀವು ಕೊಡ್ಬೇಕಂತ. ಅವ್ರು ಯಾಕಪ್ಪ ಕೊಡ್ಬೇಕು ದುಡ್ಡು ನಿನ್ಗೆ? ಸಾರ್, ಎಲ್ಲಾರ್ಗು ಕೊಟ್ಕೊಂಡ್ ಬಂದಿದ್ದೀನಿ. ನಾನ್ ಸ್ವಲ್ಪ ಏನೋ ಗಂಡ ಹೆಂಡತಿ ಜಗಳ ತಲೆಗೆ ಏಟ್ ಬಿದ್ಬಿಟ್ಟು ಮರು ಬಂದಿತ್ತು. ಇವ್ರು ದುಡ್ಡು ಕೊಡ್ಬೇಕು. ಇವಾಗ ನಾವು ಸುಮ್ಮನೆ ಏನ್ ಮಾತಾಡ್ತೀಯ ಸೆಟ್ ನೀನು? ಇಬ್ರು ಒಂದೇ ಕಾಲೇಜ್ ಓದಿದ್ದು, ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿದ್ದೀನಿ. ನಾಳೆ ಕೊಡ್ತಾಂತ ಹೋಗು. ಬಡ್ಡಿ ಆದ್ರೂ ಕೊಡಪ್ಪ ಅಟ್ಲೀಸ್ಟ್. ನಾನು ಹೋಗ್ಬೇಕು. ನಾಳೆ ಕೊಡ್ತೀನಿ. ನಾಳೆ ಸೈನ್ ಹಾಕ್ಬಿಟ್ಟು ಕೊಡಿಲಿ. ನೀನ್ ಮತ್ತೆ ಯಾವ್ದಿಲ್ಲ ಸುಮ್ನೆ ಸೈನ್ ಬೇರೆ ಹಾಕ್ಬೇಕಂತ ಇವನ್ಗೆ. ಅಲ್ಲ, ಬಂದಿರೋದು ಇವಾಗ ಇಲ್ಲೇ. ನೋಡ್ದೆ ನಾನು ನೋಡ್ದೆ. ನಾವು ಸುಮ್ನೆ ಇಲ್ಲೇ ಕೂತಿದ್ದೀವಿ ನಮ್ಮ ಅಂಗಡಿ ಮುಂದೆ. ಸುಮ್ನೆ ನಾಳೆ ಕೊಡ್ತೀನಿ. ಯಾಕಂದ್ರೆ ನಾಳೆ ತಿರ್ಗಾ ಬರ್ತಾರೆ, ತಲೆ ತಿಂತಾರೆ. ಬಂದೇ ಬರ್ತಾನ 100% ಬರ್ತಾನೆ. ನಮ್ಮ ಮನೆಗೆ ಫೋನ್ ಮಾಡ್ತೀನಿ ಇವಾಗ. ಮಾಡಿ ಯಾರು ಓನರ್? ಏನೋ ಹೆಸರು? ಯಾರು ಓನರ್ ಹೆಸರು? ಓನರ್ ಹೆಸರೇನು? ಅಯ್ಯಪ್ಪನಾ? ಇವಾಗ ಬರ್ತಾ ನೀನ್ ಸುಮ್ನೆ ಕೂತ್ಕೊಳ್ತೀಯ. ಸುಮ್ನೆ ದುಡ್ಡು ಕೊಟ್ರೆ ಸರಿ. ಇವಾಗ ನೋಡು, ಏನ್ ಗೊತ್ತಾ, ಮಾತಾಡೋಣ ಬೇಕಾದ್ರೆ ಕುತ್ಕೊಂಡು ಇಬ್ರು. ಒಳಗ್ ಬರ್ತಾವ ಇಲ್ಲಿ. ಏನ್ ಗೊತ್ತಾ, ಬಾಯ್ಲಿ ಒಳಗ್ ಬರ್ತಾವನೆ. ಹೋಗಲ್ಲ ನೀನ್ ಮಾತಾಡ್ದೆ ಸುಮ್ನೆ. ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಏನೋ ಫ್ರೆಂಡ್ಶಿಪ್. ಸ್ಕೂಲ್ ನೋಡಿಲ್ಲ ನಾನು. ಸ್ಕೂಲ್ ನೋಡಿಲ್ಲ? ಈ ಸ್ಕೂಲ್ ಎಲ್ಲಿ ನೋಡ್ತೇನೆ ನಾನು? ನಿನ್ ಕಾಲೇಜ್ ಮತ್ ದುಡ್ಡು ಯಾರು ಕೊಡ್ತಾರೆ ನನ್ಗೆ? ಗೊತ್ತು ಏನು ಯಾರು ಕೊಡ್ತಾರೆ. ನೀನ್ ನಾನು ತಗೊಂಡಿರೋದಕ್ಕೆ ಸಾಕ್ಷಿ ಇದೆ, ದುಡ್ಡು ಗೊತ್ತಿದ್ಯಾ? ನಾನು ನನ್ನ ಮಾಮ ಬರ್ಬೇಕಲ್ಲ, ಹೊಡೆದು ಕಳಿಸ್ತೀಯ ಅಂತ ಕೇಳ್ತಾರೆ. ಏನ್ ಮಾಡ್ಲಿ? ಬರ್ತಾರ, ನಮ್ಮ ಅಣ್ಣ ಬರ್ತಾರೆ. ಸರಿ, ನಾನು ಏನ್ ಮಾಡ್ಲಿ ಹೇಳು? ಕೊಡ್ತೀಯಾ ಕೊಡಲ್ವಾ? ಇಲ್ಲೊಂದ್ ಸೈನ್ ಹಾಕೊಟ್ಬಿಡು. ಆಯ್ತು, ಒಂದ್ ಸೈನ್ ಹಾಕ್ಬಿಡು. ಅಲ್ಲಿ ಹಾಕ್ಬಿಡು, ಕಳ್ಸು. ನೀವು ತಗೊಂಡಿಲ್ವಾ ಸರ್? ಹತ್ರ ಬನ್ನಿ ಸರ್, ಒಂದ್ ನಿಮಿಷ ಹತ್ರ ಬನ್ರಿ. ಆಯ್ತು, ಇದು ತಗೊಂಡ್ ಹೋಗಿರ್ತೀನಿ ನಾನು. ನಾಳೆ ಬಂದು ಕೊಡ್ತೀನಿ. ಕರ್ಸ್ತೀನಿ ನಾನು. ನಾಳೆ ಬಂದು ಕೊಡ್ತೀನಿ. ಹೊಡಿತಾರ ಅವ್ರು. ಇವಾಗ ಯಾವಾಗ ಕ್ಯಾಮ್ರಾ ತೆಗೆದು ಹೊಡಿತಾರೆ. ಅಲ್ಲಿ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ.
ಸೇಟ್ ಅವ್ರು ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್